ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಇವತ್ತಿನ ಬೈರ್ಮಂಗಲ ಮತ್ತೆ ಕೆಂಚಕಾರನಹಳ್ಳಿ ಭಾಗದ 26 ಹಳ್ಳಿಗಳು 9 ರೆವಿನ್ಯೂ ಗ್ರಾಮಗಳು ಸೇರಿ ಇವತ್ತಿನ ಈ ಒಂದು ಪಾದಯಾತ್ರೆಯನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಯಾವುದೇ ಒಂದು ರಾಜಕೀಯದ ಒಂದು ಲಾಭ ನಷ್ಟದ ಲೆಕ್ಕಾಚಾರಕ್ಕೋಸ್ಕರ ಅಲ್ಲ, ಬದಲಾಗಿ ಇವತ್ತು ನಮ್ಮ ಎಲ್ಲರ ಮೇಲೂ ಕೂಡ ಒಂದು ದೊಡ್ಡ ಜವಾಬ್ದಾರಿ ಇದೆ. ಕಾರಣ ಈಗಾಗಲೇ ಮುಂದೆ ಇದ್ದಾರೆ. ಒಬ್ಬ ಪಕ್ಷದ ಸಣ್ಣ ಕಾರ್ಯಕರ್ತನು ಕೂಡ ಕೇವಲ ಹಳೆ ಇವತ್ತು ರೈತರ ಹೋರಾಟಕ್ಕೆ ನಿಮ್ಮ ಬೆಂಬಲಕ್ಕೆ ನಿಂತು ಕಾರ್ಯಕರ್ತರುಗಳು ಬಂದು ಭಾಗವಹಿಸಿದ್ದಾರೆ. ನಾನು ಪ್ರಾರಂಭದಲ್ಲೂ ಕೂಡ ಹೇಳ್ತಾನೆ ಬಂದಿದ್ದೇನೆ, ಇವತ್ತಿನ ಈ ಒಂದು ಪಾದಯಾತ್ರೆ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥ ಪಾದಯಾತ್ರೆ ಅಲ್ಲ, ಯಾವುದೇ ಒಂದು ರಾಜಕಾರಣದ ನಮ್ಮ ಲಾಭ ನಷ್ಟಕ್ಕೆ ಸೀಮಿತವಾಗಿರ್ತಕ್ಕಂಥ ಪಾದಯಾತ್ರೆ ಅಲ್ಲ, ಬದಲಾಗಿ ಇವತ್ತು ರೈತರ ಬದುಕು ಇವತ್ತು ಬೀದಿಗೆ ಬರ್ತಾ ಇರ್ತಕ್ಕಂಥ ಈ ಒಂದು ಸನ್ನಿವೇಶದಲ್ಲಿ ನಮ್ಮೆಲ್ಲರ ಕೂಡ ಒಂದು ಜವಾಬ್ದಾರಿ ಇದೆ. ಅದನ್ನ ಅರ್ಥಕೊಂಡು ಇವತ್ತು ನಿಮ್ ಮುಂದೆ ಬಂದು ನಿಂತಿದ್ದೇವೆ. ನಿಮ್ಮೆಲ್ರಿಗೂ ಗೊತ್ತಿದೆ, ಇವತ್ತು ಸುಮಾರು 11 ಕಿಲೋಮೀಟರ್ ಪಾದಯಾತ್ರೆಯನ್ನ ಅಂಚಿಪುರ ಗ್ರಾಮದಿಂದ ಇವತ್ತೇನು ಪ್ರಾರಂಭ ಮಾಡ್ತಾ ಇದ್ದೇವೆ. ಹೊಸೂರಿನವರೆಗೂ ಹೋಗಿ ತಲುಪ್ತಕ್ಕಂಥದ್ದಕ್ಕೆ ನೀವೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನ ಹಾಕ್ತಾ ರೈತರ ಜೊತೆಯಲ್ಲಿ ಜನತಾದಳ ಪಕ್ಷ ಕೇವಲ ಭಾಷಣಕ್ಕೆ ಸೀಮಿತವಾಗಿಲ್ಲ, ನಿಜಕ್ಕೂ ನಿಮ್ಮ ಜೊತೆಯಲ್ಲಿ ವಾಸ್ತವ ಸ್ಥಿತಿಯಲ್ಲಿ ಗಟ್ಟಿಯ ನಿಲುವಿಂದ ನಿಮ್ಮ ಜೊತೆಯಲ್ಲಿ ಜನತಾದಳ ಪಕ್ಷ ನಿಂತಿದೆ ಅಂತಕ್ಕಂಥದ್ದನ್ನ ಇವತ್ತು ಬಹುಶಃ ಒಂದು ದಿನದ ಪಾದಯಾತ್ರೆಯಿಂದ ನಾವು ಇದನ್ನ ಸಾಬೀತು ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಕೇವಲ ಒಂದು ಆರಂಭ ಅಷ್ಟೇ. ಒಂದು ಮಾತನ್ನ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಿನ್ನೆ ಮೊನ್ನೆ ಏನಾಗಿದೆ ನೋಡಿದ್ದೀರಿ, 7 ಜನ ಇವತ್ತು ಚೆಕ್ ಅನ್ನ ಈಸ್ಕೊಂಡಿರ್ತಕ್ಕಂಥದ್ದನ್ನ ನೋಡಿದ್ದೇವೆ. ಯಾರು ಚೆಕ್ ಅನ್ನ ಪಡ್ಕೊಂಡಿದ್ದಾರೆ ಅವ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ, ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಅವ್ರಿಗೆ ಸರಿ ಅನ್ಸಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಯಾರು 95% ಹೆಚ್ಚು ರೈತರು ಈ ಭಾಗದಲ್ಲಿ 2 ಪಂಚಾಯಿತಿ ಸೇರಿರ್ತಕ್ಕಂಥ ರೈತರು ಇವತ್ತು ನಿಮ್ಮನ್ನ ಬಂದು ಸರ್ಕಾರದ ಯಾವುದೇ ಅಧಿಕಾರಿಗಳಾಗಿ ಇಲ್ಲಿ ನೀವು ಗೆಲ್ಲಿಸಿ ವಿಧಾನಸೌಧ ಮೆಟ್ಲು ಹತ್ತಿರ್ತಕ್ಕಂಥ ಜನಪ್ರತಿನಿಧಿಗಳಾಗಿ ಸೌಜನ್ಯಕ್ಕೂ ಕೂಡ ನಿಮ್ಮ ಜೊತೆಯಲ್ಲಿ ಬಂದು ನಿಂತು ನೀವು ಭೂಮಿಯನ್ನ ಕೊಡ್ಲಿಕ್ಕೆ ಸಿದ್ಧರಿದ್ದೀರಾ, ಭೂಮಿಯನ್ನ ಕೊಡ್ಲಿಕ್ಕೆ ತಯಾರಿದ್ದೀರಾ. ಭೂಮಿಯನ್ನ ಕೊಟ್ರೆ ನಿಮ್ಮ ಜೀವನ ಮುಂದೆ ಯಾವ ರೀತಿ ರೂಪಿಸ್ತೀವಿ ಅಂತಕ್ಕಂಥ ಕನಿಷ್ಠ ಆತ್ಮವಿಶ್ವಾಸವನ್ನ ಕೂಡ ತುಂಬಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳು ಮಾಡಲಿಲ್ಲ. ಹಾಗಾಗಿ ಒಂದು ಮಾತನ್ನ ಹೇಳ್ತಾರೆ, 450ಕ್ಕೂ ಹೆಚ್ಚು ದಿನ ಅಂದ್ರೆ 16 ತಿಂಗಳು ಕಳೆದೋಗಿದೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಆಗ್ಲಿ, ಇಲ್ಲಿರ್ತಕ್ಕಂಥ ಮಂಜಣ್ಣವರಾಗ್ಲಿ, ಇದು ನಾವು ಮೊದಲನೇ ದಿನ ಇಲ್ಲಿ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದಲ್ಲ, ರಾಜ್ಯ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗಿದೆ. ಅದನ್ನ ನೋಡಿ ನಾವು ಬಂದಿರತಕ್ಕಂಥದ್ದಲ್ಲ. ರಾಜಕೀಯವಾಗಿ ಅಷ್ಟೇ ಅಲ್ಲ, ವೈಯಕ್ತಿಕವಾಗಿ ನೀವು ಸನ್ಮಾನ್ಯ ದೇವೇಗೌಡರಿಗೆ, ಕುಮಾರಣ್ಣ ಅವ್ರಿಗೆ ತೋರಿಸಿರ್ತಕ್ಕಂಥ ಪ್ರೀತಿ, ಕೊಟ್ಟಿರ್ತಕ್ಕಂಥ ಗೌರವಕ್ಕೆ ತಲೆಬಾಗಿ ಇವತ್ತು ನಿಮ್ ಜೊತೆ ನಿಲ್ತಕ್ಕಂಥ ಒಂದು ಕೆಲಸ ದೇವೇಗೌಡರ ಕುಟುಂಬದ ಕುಡಿ ಇವತ್ತು ನಿಖಿಲ್ ಕುಮಾರಸ್ವಾಮಿಯ ಒಂದು ಆದ್ಯ ಕರ್ತವ್ಯ ಆಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಿಮ್ಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇವತ್ತು ನೋಡ್ತಾ ಇದ್ದೇವೆ, ಫಲವತ್ತಾದಂತ ಒಂದು ಭೂಮಿಯ ಸಾಕಷ್ಟು ಜನ ಯೂಟ್ಯೂಬರ್ಸ್, ಸಾಕಷ್ಟು ಜನ ಮಾಧ್ಯಮ ಮಿತ್ರರು, ಇಲ್ಲಿರ್ತಕ್ಕಂಥ ಯುವಕ ಮಿತ್ರರು ಟಿವಿ ನೋಡಿದ್ರೆ ನೀವು ಮಾತಾಡ್ತಾ ಇದ್ದೀವಿ, ಪ್ರತಿಯೊಂದು ಅಂಶ ಗಮನಿಸ್ತಾ ಇದ್ದೇನೆ ನಾನು. ನಿಮ್ಮಲ್ಲಿ ಇರ್ತಕ್ಕಂಥ ಆಕ್ರೋಶ ಏನಿದೆ, ಇಲ್ಲಿರ್ತಕ್ಕಂಥ ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತಕ್ಕಂಥದ್ದನ್ನ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಕೂತ್ಕೊಂಡಾಗ ಹೇಳಿದೆ. ರಾತ್ರೋರಾತ್ರಿ ಜೂನ್ 12ನೇ ತಾರೀಕು ಅಂತಿಮ ಅಧಿಸೂಚನೆಯನ್ನ ಹೊರಡಿಸ್ತಾರೆ. 3 ಹಳ್ಳಿಗಳು ಕವರ್ ಆಗ್ತದೆ. ಅದರಲ್ಲಿ ಸರಿಸುಮಾರು 755 ರೈತ ಕುಟುಂಬಗಳಲ್ಲಿ 641 ರೈತರು, ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತ ಯಾವ ರೀತಿ ನಾವು ಇದನ್ನ ಕೆಟಗರೈಸ್ ಮಾಡಿದೀವಿ ಅಂದ್ರೆ, 1 ಎಕರೆಗಿಂತ ಕಮ್ಮಿ ಭೂಮಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು 81% ಜನ ಇವತ್ತು ಈ 3 ಹಳ್ಳಿಗಳಲ್ಲಿ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ ರಾಜ್ಯ ಸರ್ಕಾರ. ಎಲ್ಲೋ